ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಶ್ರುತಿ. ಮಕ್ಕಳಿಗೆ ನೀವು ಪ್ಲೇನಾಗಿ ಹಾಲು ಕೊಡ್ತಿದ್ದೀರಾ? ಹಾಗಿದ್ದರೆ ಈ ವಿಡಿಯೋ ನಿಮಗೋಸ್ಕರ. ಮನೇಲಂತೂ ಡ್ರೈ ಫ್ರೂಟ್ಸ್ ಇದ್ದೇ ಇರುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ಈ ರೀತಿ ಹಾಲು ಮಾಡಿಕೊಡಿ. ಮಕ್ಕಳಿಗೆ ಹೆಲ್ತಿಗೆ ತುಂಬಾ ಒಳ್ಳೆಯದು. ಹಾಗೆ ದೊಡ್ಡವರು ಕೂಡ ಇದನ್ನು ಕುಡಿಬೋದು. ಈ ಹಾಲನ್ನ ಮಾಡೋದಕ್ಕೆ ನಾನು ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಕಲ್ಸಕ್ಕರೆ ಮತ್ತು ಗಸಗಸೆನ ತೊಗೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಜೊತೆಗೆ ನಾನು ಗಸಗಸೆನೂ ಕೂಡ ನೆನೆಸಿದ್ದೀನಿ. ಮೊದಲು ನಾನಿಲ್ಲಿ ಬಾದಾಮಿನ ಸಿಪ್ಪೆ ಎಲ್ಲನೂ ಬಿಡಿಸ್ತಾ ಇದ್ದೀನಿ. ನೀವೇನಾದರೂ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೆ ಇನ್ನೂ ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಬಾದಾಮಿಯಿಂದ ಸಿಪ್ಪೆ ಎಲ್ಲ ತೆಗೆದಾಯಿತು. ಈಗ ಒಂದು ಮಿಕ್ಸಿ ಜಾರ್ಗೆ ನಾನು ಬಾದಾಮಿ, ಗೋಡಂಬಿ ಮತ್ತು ದ್ರಾಕ್ಷಿ, ಅದ್ರ ಜೊತೆಗೆ ನಾನು ನೀರಲ್ಲಿ ನೆನೆಸಿದಂಥ ಗಸಗಸೆ, ಅದನ್ನು ನೀರು ಸಹಿತನೇ ಹಾಕಿ ಇದನ್ನು ಮಿಕ್ಸಿಲಿ ರುಬ್ಕೊತೀನಿ. ಮಿಕ್ಸಿಲಿ ರುಬ್ಕೊಳ್ಳುವಾಗ ನಿಮಗೆ ಇನ್ನೂ ನೀರಿನ ಅವಶ್ಯಕತೆ ಇತ್ತು ಅಂತ ಅನಿಸಿದ್ರೆ ನೀರು ಹಾಕೋಕೆ ಹೋಗಬೇಡಿ, ನೀವು ಹಾಲನ್ನು ಹಾಕಿ ರುಬ್ಕೋಬೇಕು. ನೆಕ್ಸ್ಟು ನಾನಿಲ್ಲಿ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ನಾನು ಹಾಲು ಹಾಕ್ತಿದ್ದೀನಿ. ಹಾಲು ಸ್ವಲ್ಪ ಬಿಸಿ ಆಗ್ತಿದೆ ಅನ್ನೋವಾಗಲೇ ನಾನು ಕಲ್ಸಕ್ಕರೆನ ಹಾಕ್ತಿದ್ದೀನಿ. ಕಲ್ಸಕ್ಕರೆನ ಹಾಕಿ ಒಂದು ಸಲ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಕಲ್ಸಕ್ಕರೆ ಹಾಕಿ ಮಿಕ್ಸ್ ಮಾಡಾಯಿತು. ಈಗ ನೆಕ್ಸ್ಟು ನಾನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಡ್ರೈ ಫ್ರೂಟ್ಸ್ ಎಲ್ಲನೂ, ಅದನ್ನು ಹಾಲಿಗೆ ಹಾಕ್ತಿದ್ದೀನಿ. ಹಾಲ್ಗೆ ಹಾಕಿ ಒಂದು ಸರ್ತಿಗೆ ಮಿಕ್ಸ್ ಮಾಡಿದ್ರೆ ಸಾಕು. ಈಗ ಇದನ್ನು ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ನೀವು ನೋಡ್ತಾ ಇದ್ದೀರಾ ಹೇಗೆ ಹಾಲು ಚೆನ್ನಾಗಿ ಕುದೀತಿದೆ ಅಂತ. ಈ ರೀತಿ ಕುದೀತಿದೆ ಅನ್ನುವಾಗ ನೀವು ಗ್ಯಾಸ್ನ ಆಫ್ ಮಾಡಿ. ಈಗ ಲೋಟಕ್ಕೆ ಹಾಲು ಹಾಕ್ತಿದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಕಲರ್ ಹಾಕಿಲ್ಲ, ಬಟ್ ಇದು ದೊಡ್ಡವರು ಚಿಕ್ಕವ್ರಿಗೆಲ್ಲ ತುಂಬಾ ಹೆಲ್ದಿಯಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.